RCB ಇಲ್ಲ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತೈತೆ ಅಂದರೆ ಆವಾಗಿರೋ ಘಟನೆಗಿಂತ ಇವಾಗ ಖುಷಿ ಆಗ್ತಿದೆ, ಹಂಗಂತ ಹೇಳ್ತಾ ಬರ್ತಿದ್ದೀನಿ. ಓಕೆ, ಫಸ್ಟಿಗೆ ಸ್ಟಾರ್ಟಿಂಗ್ ಅದು ಗೊತ್ತಾದಾಗ ಏನು ಅನಿಸುತ್ತೆ, ಖುಷಿ ಆಯಿತು. ಆದರೆ ಅವ್ರು ಯಾರೋ ಮ್ಯಾನೇಜ್ಮೆಂಟ್ ಅವರೆಲ್ಲ ಸ್ಟಾಪ್ ಮಾಡ್ತೀನಿ ಅದು ಇದು ಅಂದವ್ರೆ. ಆದರೂ ಪರವಾಗಿಲ್ಲ, ಖುಷಿ ಆಯ್ತು ನಮಗೂ ಕೇಳಿಸ್ಕೊಂಡು. ಸರಿ ಸರ್ ಅಂತ ಸರ್ ಅದೇ ಆ ಇನ್ಸಿಡೆಂಟ್ ಆದಾಗ ಹೊಸ ಟ್ರಾಜಿಕ್ ಇನ್ಸಿಡೆಂಟ್, ಸ್ವಲ್ಪ ಬೇಜಾರು, ತುಂಬ ಬೇಜಾರಾಯಿತು. ಕಪ್ ಗೆದ್ದಿದ್ದು ಒಂದು ಕಡೆ ಖುಷಿ ಇದ್ದರೆ ಇನ್ನೊಂದು ಕಡೆ ಆಬ್ವಿಯಸ್ ಆಗಿ ಅದೊಂದು ಗಿಲ್ಟ್ ಇರುತ್ತೆ. ಬಟ್ ಈಗ ಮ್ಯಾಚ್ ನಡೀತಿದೆ, ತುಂಬ ಖುಷಿ ಆಗ್ತಿದೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೀತಿದೆ. ಸೊ ಒಂಥರ ಖುಷಿ ಆಗುತ್ತೆ ಅಷ್ಟೇ. ಈಗ ಸ್ಟಾರ್ಟಿಂಗಲ್ಲಿ ಮ್ಯಾಚ್ ನಡೆಯೋದಿಲ್ಲ ಅಂತ ಹೇಳಿದಾಗ ಅದೇ ಆವಾಗ ಇನ್ಸಿಡೆಂಟ್ ನಡೆದಿದ್ದಕ್ಕೆ ಓಕೆ ಡಿಸಿಷನ್ ತೊಗೊಂಡಿದ್ದಾರೆ BCCI KCA, ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡು. ಬಟ್ ತುಂಬ ಬೇಜಾರಾಯಿತು. ನಮ್ಮ ಸ್ಟೇಡಿಯಮ್, ನಮ್ಮ ಹೋಮ್ ಗ್ರೌಂಡಲ್ಲಿ ನಮ್ಮ ಟೀಮ್ ಇದೆ, ಬಟ್ ಮ್ಯಾಚ್ ನಡೀಲ್ಲ. ಟೀಮ್ಗೆ ಹೋಮ್ ಗ್ರೌಂಡ್ ಇಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಬಟ್ ಈಗ ಮ್ಯಾಚ್ ನಡೀತಿದೆ, ಸೊ ಖುಷಿ ಆಗುತ್ತೆ. ಓಕೆ, ಇದು ಯಾವತ್ತೂ ಮ್ಯಾಚ್ ನೋಡಿದ್ರೆ IPL, ಸೊ ಈ ಬಾರಿ ಪ್ಲಾನ್ ಮಾಡಿದ್ರೆ ಹೇಗೆ? ಅದೇ ಹೋಗ್ತೀವಿ ಮ್ಯಾಚಸ್ಗೆ, ಹೋಗ್ತಾ ಇರ್ತೀವಿ. ಹೆಸರು ಅರ್ಣವ್ ಅಂತ. ಥ್ಯಾಂಕ್ ಯು. ಪ್ಲಾನ್ ಮಾಡಿದ್ದೀವಿ ಈ ಸರ್ತಿ, ಹೇಗೆ ಅನಿಸ್ತಿದೆ ಮ್ಯಾಚಸ್ ನಡೆಯುತ್ತಂದಾಗ? ನಾನು ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ನೋಡಬೇಕಂತ ಖುಷಿ ಇದೆ. ಆಮೇಲೆ ಎಷ್ಟು ಕೋಪ ಬಂತು ಮ್ಯಾಚ್ ನಡೆಯಲ್ಲ ಇಲ್ಲಿ ಅಂದಾಗ? ನಾನು ಅಲ್ಲಕ್ಕೆ ಶುರು ಮಾಡಿದೆ, ಯಾಕಂದರೆ ನಾನು ಒಂದು IPL ಮ್ಯಾಚು ನೋಡಿಲ್ಲ. ನಾನು WPL ನೋಡಿದ್ದೀನಿ, IPL ನೋಡಿಲ್ಲ. ಅದಕ್ಕೆ WPL 3 ನೋಡಿದ್ದೀನಿ, IPL 1 ನೋಡಿಲ್ಲ. ಅದಕ್ಕೆ ನಾನು ನೋಡೋಕ್ಕಾಗಿಲ್ಲ ಅಂತ ಅಲ್ಲಕ್ಕೆ ಶುರು ಮಾಡಿದೆ. ಬಟ್ ಆದರೆ ಇವತ್ತು ನ್ಯೂಸ್ ಗೊತ್ತಾದ್ಮೇಲೆ ನನಗೆ ಖುಷಿ ಆಗ್ತಾಯಿದೆ. ಓಕೆ, ಪ್ಲಾನ್ ಮಾಡ್ತಿದ್ಯಾ ಮ್ಯಾಚ್ ನೋಡೋಕೆ ಹೋಗೋಕ್ಕೆ? ಯಾರು ನೋಡಬೇಕು? ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ನೋಡ್ಬೇಕು ಅನ್ಸಿದ್ದೆ. ನಿಮ್ಮ ಹೆಸರು? ಅನಿಕಾ. ಓಕೆ ಅನಿಕಾ, ಥ್ಯಾಂಕ್ ಯು. ಮ್ಯಾಚ್ ಗೆದ್ದಾಗ ಫುಲ್ ಖುಷಿ ಆಗಿದ್ವಿ. ಅವತ್ತಿನ ಫುಲ್ ಫೆಸ್ಟಿವಲ್ ಥರ ಫುಲ್ ಮಜಾ ಮಾಡ್ತಾಯಿದ್ವಿ. ಬಟ್ ಆ ಇನ್ಸಿಡೆಂಟ್ ಆದಮೇಲೆ ಎಲ್ಲ ಫುಲ್ ಬೇಜಾರು, ಎಲ್ಲ ಗ್ರೀಫಲ್ಲಿದ್ವಿ. ಆಮೇಲೆ ಮತ್ತೆ ಮ್ಯಾಚ್ ಸ್ಟಾಪ್ ಆಗುತ್ತೆ ಅಂದಾಗ ಮತ್ತೆ ಆ ಚಿನ್ನಸ್ವಾಮಿಲಿ ಆಡೋ ಫೀಲೇ ಬೇರೆ, ಅಲ್ಲಿ ಹೋಗ್ಬಿಟ್ಟು ನೋಡೋ ಫೀಲೇ ಬೇರೆ. ಆದರೆ ಆ ಮ್ಯಾಚ್ ಸ್ಟಾಪ್ ಮಾಡ್ತೀವಿ ಅಂದಾಗ ಒಂದು ಸ್ವಲ್ಪ ಬೇಜಾರು. IPL ನೋಡೋಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು, ರೇಸ್ ಕಡಿಮೆ ಆಗೋಯ್ತು. ಸೊ ಇವಾಗ ಫುಲ್ ಮತ್ತೆ ಖುಷಿಯಾಗಿದೆ. ಇವಾಗ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇದೀವಿ ಮತ್ತೆ ಫುಲ್. ಯಾರು ನಿಮ್ಮ ಫೇವರೇಟ್ ಪ್ಲೇಯರ್, ಯಾರು ನೋಡ್ಬೇಕಂತ ಕಾಯ್ತಿದ್ರಿ? ವಿರಾಟ್ ಕೊಹ್ಲಿ. ಹೋಗಿದ್ರೆ ಯಾವ ಥರ IPL ಮ್ಯಾಚ್ ನೋಡಿ? ಒಂದೆರಡು ಸರಿ ಹೋಗಿದ್ದೀವಿ. ಈ ಸಲ ಹೋಗ್ತೀವಿ. ಸೊ ಈಗ RCB ಮ್ಯಾನೇಜ್ಮೆಂಟ್ ಬೇರೆ ಕಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇದೆ. ಸೊ ಏನು ರಿಕ್ವೆಸ್ಟ್ ಮಾಡ್ಕೋದು ನೀವು RCB ಫ್ಯಾನ್ ಆಗಿ? ಏನು ಇಲ್ಲೇ ಕರೆಕ್ಟಾಗಿದೆ, ಇವಾಗ ಹೆಂಗಿದ್ದೀವಿ ಹಂಗೆ ಇರಲಿ, ಮತ್ತೆ ಹೋಗೋದು ಬೇರೆ ಕಡೆ ಚೇಂಜ್ ಆಗೋದು ಬೇಡ ಅಂತ ನಾನು ಸುಧನ್ವಾ. ಜೈ RCB. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.